ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ತಮ್ಮನ ಗುರ್ಲಾಪುರ್ನಲ್ಲಿ ನಮ್ಮ ರೈತ ಬಾಂಧವರೆಲ್ಲ ಇದ್ದಾರೆ ಇಲ್ಲಿ. ಗುರುಗಳೇ, ಪ್ರಥಮವಾಗಿ ತಮ್ಮ ಹೆಸರು, ನಿಮ್ಮ ಹೆಸರು ಏನು ಹೇಳ್ರಿ? ಬಿಮ್ಸಿ ಬಿಮ್ಸಿ ಮಣಿಕೇರಿ. ಮಣ್ಣಿಕೇರಿ ಯಾವ ಊರು ಈಗ ಸರ್ ನಿಮ್ದು? ನಮ್ದು ಊರು ಮಣಿಕೇರಿ. ನಮ್ಮ ಊರು ಹಿಡ್ಕಲ್ರಿ. ಈ ಮಣಿಕೇರಿ ಜಮೀನು ತೊಗೊಂಡು ಇಲ್ಲೇ ಅದ ರೀ. ಮಣ್ಣಿಕೇರಿಗೆ ಜಮೀನು ತೊಗೊಂಡು ಇಲ್ಲೇ ಅದ್ರಿ? ಹಾಂ, 1 ಎಕರೆ ಜಮೀನು ಅಟ್ಟ ಐತೆ ನನಗೆ. ರೈತಾಗಿ ನಾನು ಜೀವನದಾಗ ಬಂದನ್ರಿ. ಇಲ್ಲಿ ಬಂದು 2 ದಿವಸ ಆತ್ರಿ ಈಗ? ಇಲ್ಲಿ ನಿನ್ನೂ ಬಂದು ಹೋಗಿನಿ, ಇವತ್ತು ಬಂದನ್ರಿ. ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ರೈತರಿಗೆ? ರೈತಿಗೆ ಏನು ಹೇಳಕ್ಕೆ ಇಚ್ಛೆ ಪಡಿದ್ವು ಅಂದ್ರೆ ರೀ, ರೈತನತ್ತ ಸೌಲಭ್ಯನ ಜೀವನದಾಗ ನೋಡ್ಬೇಕು. ರೈತನತ್ತ ಸೌಲಭ್ಯನ ಜೀವನದಾಗ ನೋಡ್ಬೇಕಾದ್ರೆ ಬಿಡ್ರಿ, ರಾಮಶ್ರೀ ಮಾತಾಡ್ರಿ. ರೈತನತ್ತ ಸೌಲಭ್ಯನ ಜಗತ್ತಿಗೆಲ್ಲ ಅನ್ನ ಕೊಡೋ ರೈತ. ರೈತಿಗೆ ಒಂದು ಬೆಲೆ ಇರ್ಲಿಕ್ಕಂದ್ರ ರಾಜಕೀಯ ಮಾಡೋರ್ದು ಏನು ಕಿಮ್ಮತ್ ಐತ್ರಿ ಜೀವನದಾಗ. ಇವತ್ತು ಬಂದ್ ಗೀಸನ್ನ ಇಲ್ಲಿ ಬಂದ್ ಗೀಸನ್ನ ಸಮಯ ಮಾಡಿ ಗೀಸಂದ ರೈತಿಗೆ ಸಮಯ ಮಾಡಿ ಗೀಸಿಂದ ಗೌರವ ಏನು ರೈತಿಗೆ ಗೌರವ ಕೊಟ್ಟು ಗೀಸಿಂದ ಅವ್ರಿಗೆ ಸಮಯ ಮಾಡಿ ಗೀಸಿಂದ ಹೋದ್ರೆ ಅವ್ರ ಕಿಮ್ಮತ್ತು ಇರ್ತೈತೆ. ಕಿಮ್ಮತ್ತು ಜರ್ಕತ್ತಾಗ ಇರ್ಲಿಕ್ಕಂದ್ರ ಇದ ಹಂಗಲ್ಲ. ರೈತರಿದ್ರೆ ರೈತರಿಂದ ಓಟ್ ತೊಗೊಂಡ್ಗಿಸಿಂದನ ರಾಜಕೀಯ ಆಡ್ಗಿಸಿಂದನ ಎಲ್ಲ ಇದು ಮಾಡ್ತಾರ. ಫ್ಯಾಕ್ಟ್ರಿಗಳಾಗ ಅವ್ರ ಹೆಗ್ಗನಗಳು ಬರತ್ತವ. ಆದ್ರೆ ರೈತರುಗಳು ಯಾವಾಗಿದ್ರು ಕಣ್ಣು ತೆರೆದಿದ್ದ ರೈತರು ಎಲ್ಲ ಭೂಮಿ ತಾಯಿಗೆ. ರೈತನ ಅನ್ನ ರೈತಿಗೆ ಜಗತ್ತಿಗೆ ಅನ್ನ ಕೊಡವ. ರೈತನ ನೋಡ್ಲಿಕ್ಕಂದ್ರೆ ರಾಜಕೀಯ ತೊಗೊಂಡು ಏನು ಮಾಡೋದತ್ರಿ? ರೈತ ಇಟ್ಟ ಈಗ ಇಲ್ಲಿ ಯಾರ್ಯಾರು ಬರ್ಬೇಕಂತ ಕೇಳತ್ತೀರಿ ಹಿರಿಯರ? ಇಲ್ಲಿ ಯಾರ್ಯಾರು ಬರ್ಬೇಕ? ರಾಜಕಾರಣ ಏನೈತೆ ಎಲ್ಲರೂ ಬರ್ಬೇಕ್ರಿ ಇಲ್ಲಿ. ಯಾರ್ಯಾರು ಬರ್ರಿ ನಂಬರ್ ಜೋಡಿ ಬೆಂಬಲ ರೈತ ಬೆಂಬಲ ಇವನ್ ಮಾತಾಡ. ರೈತ ಬಾಂಧವ್ರಿಗೆ ಏನೇನು ಹೇಳ್ಬೇಕನ್ನಾಗತ್ತೀರಿ ಹಿರಿಯರ? ರೈತ ಬಾಂಧವ್ರಿಗೆ ನೋಡ್ರಿ ಏನು ಹೇಳೋದಂದ್ರೆ, ಈಗ ಇವತ್ತು ನಾವು ಇಲ್ಲಿ ಕೂತದ್ದು 9ನೇ ದಿವಸ. ಸುನಪ್ಪ ಪೂಜಾರಿ ಮತ್ತು ನಮ್ಮ ಶಶಿಕಾಂತ ಗುರುಗಳ ನೇತೃತ್ವದಾಗ ಜನಸಾಗರ ಬರಾಕತೈತ್ರಿ. ಈ ನಮ್ಮ ಬೆಳಗಾವಿ ಜಿಲ್ಲಾದ 18 ಮಂದಿ ಶಾಸಕರ ನಾಯಕರ್ರಿ. 18 ಮಂದಿ ಅದಂದ್ರೆ 18 ಮಂದಿಯಾಗ ಒಬ್ಬನ್ ಬಿಟ್ರೆ ಯಾರು ಉಳ್ಕಾದ್ರೆ ಯಾರು ಬಂದಿಲ್ಲ. ಇಲ್ಲಿ ಬರಾಕೋ ತಯಾರಿಲ್ಲ ಅವ್ರು. ಯಾಕೆ ಅವ್ರು ಎಲ್ಲರೂ ಫ್ಯಾಕ್ಟ್ರಿ ಇದಾವೆ. ಈ ಕಡೆ ಇವ್ರೂ ಇದಾವು, ಆ ಕಡೆ ಅವ್ರೂ ಇದಾವು. ಯಾರೂ ಬರಾಕ್ತಾ ಇರಲ್ಲ, ಫ್ಯಾಕ್ಟರಿ ಯಾರು ಬರಾಯ್ತಲ್ಲ. ಇದು ಹಿಂಗೆ ಮುಂದೆ ಹೋದ್ರೆ ಇನ್ನು ಪರಿಸ್ಥಿತಿ ಕೆಡ್ದೈತ್ರಿ. ನಮ್ಮ ಜನರು ರೈತ ಬಾಂಧವ್ರಿಂದ ಏನು ವಿನಂತಿ ಮಾಡ್ಕೋತಿರ್ತಾನೆ, 2028 ಬರ್ತಾರಲ್ಲ ಇವರೆಲ್ಲ ತಗೊಂಡ್ರೆ ಅವಾಗ ಪ್ರತಿಯೊಂದು ಊರಾಗ 50 ಮಂದಿ ಸಜ್ಜಾಗ್ಬೇಕು. ಊರಾಗ ಹೆಜ್ಜೆ ಹಿಡ್ಕೊಳಂಗಿಲ್ಲ ಅವ್ರನ್ನ. ನಮ್ಗೆ ಯಾವ ಬೇಕಲ್ಲ ಒಬ್ಬೊಬ್ಬ ಮತ್ತು ನಾವು ಅವ್ರ ಕಡೆ ಕೈ ಚಾಚೋದು ಬಿಡ್ಬೇಕು. ಅಲ್ರಿ ಹಿರಿಯರ, ನೀವು ಓಟ್ ಹಾಕಿ ಕಳ್ಸಿದ್ರಲ್ಲ ಅವ್ರನ್ನ. ಈಗ ಓಟ್ ಹಾಕಿ ತಪ್ಪು ಮಾಡಿದ್ರಿ. ಈಗ ಓಟ್ ಹಾಕಿ 4 ಓಟ್ ಹಾಕಿ ನಾವು ಈಗ ತಪ್ಪು ಮಾಡಿದ್ವು. ಇನ್ನು ಮುಂದೆ ತಪ್ಪು ಮಾಡಬಾರ್ದು ಹೇಳ್ತೀವಿ ನಾವು ಒಟ್ಟು ರೈತ ಬಂದವರಲ್ಲಿ. ಅವ್ರ ಓಟ್ ಕೇಳಕ್ ಬಂದ ಟೈಮ್ದಾಗನ್ರಿ ಅಲ್ಲಿ ದೇವಸ್ಥಾನ ಗುಡಿಗೆ ಬಂದೆ, ಇಲ್ಲಿ ದೇವಸ್ಥಾನ ಗುಡಿಗೆ ಬಂದೆ, ಅಲ್ಲಿ ಬಂದೆ ಅಂತ ಗಿಸಿಂದ್ರೆ ಭಾಷಣ ಮಾಡ್ತಾರ. ತಮ್ಮ ದೀಪ ಹಚ್ಕೋ ಸನ್ಮಾನ ಮಾಡ್ತಾರ ರೈತರ ಕಡೆದ. ಅವ್ರ ದೀಪ ಹಚ್ಕೊಂಡ್ ಕೂತ್ನಾಕ ರೈತಿಗೆ ಯಾಕೆ ದೀಪ ಹಚ್ಚಬಾರ ಅವ್ರು? ಈಗ ನೋಡ್ರಿ, ಒಂದು ಇಲೆಕ್ಷನ್ ಬತ್ತಂದ್ರೆ ತಾವು ಬರ್ತಾರ, ಮಕ್ಕಳ ಮೊಮ್ಮಕ್ಕಳ ಇವರ ಬರ್ತಾರೆ. ಬೇರೆದನ್ನ ಯಾರು ಮುಂದೆ ಬಿಡಂಗಿಲ್ಲ ಅವ್ರು. ಇವ್ರು ಎಲ್ಲಿ ಹಚ್ತಾರು? ಇಲ್ಲಿ ಊರಾಗ ಬಡದಾಟ ಹಚ್ಕಿಸಿ ಮಾತಾರ ಅಲ್ಲೇ ಇರ್ತಾರೆ. ಬಡದಾಡೋರು ಯಾರು? ನಾವಲ್ಲ, ರೈತರನ್ನ ಹಚ್ತಾರ. ನೋಡ್ರಿ, ಒಂದು ಪಕ್ಷದಾಗ 2 ಟೀಮ್ ಮಾಡ್ತಾರ. ಒಂದು ಸಣ್ಣ ಪಕ್ಷ ಒಂದು ಇಲೆಕ್ಷನ್ ಅದ್ರಾಗ 2 ಪಾರ್ಟಿ ಮಾಡ್ತಾರ. ಅವನೊಂದು ಪಾರ್ಟಿ ಇವನೊಂದು ಪಾರ್ಟಿ. ಒಂದ ಪಕ್ಷದಾಗ ನೀವೊಂದು ಬೇರೆ ಮಾಡು, ನೀವೊಂದು ಬೇರೆ ಮಾಡ್ತಾರ. ಅದಾಗಬಾರ್ದು ನಮ್ಮ ರೈತ ಬಂದವ್ರಲ್ಲಿ. ಅವ್ರೇನ್ ಮ್ಯಾಗಿನವ್ರು ಬರ್ತಾರಲ್ಲ, ಮಾಡ್ಕೊಳ್ಳೋರು ರೈತ ಬಂದವ್ರ. ಏನ್ ಮುಂದೆ ನಾವು ಶೈನರ್ ಆಗ್ಬೇಕ್ರಿ. ಈಗ ಕಲ್ತೂರ್ಲ ಈಗ 9 ದಿನ ಕಲಿಯಾಯ್ತಿದ್ವಲ್ಲ. ಈಗ ಎಲ್ಲರೂ ರೈತರ ಇನ್ನು ಮುಂದಿನ 2020 ಇನ್ನು ಮುಂದೆ ಇನ್ನೊಂದು ತಿಂಗಳದಾಗ ರೈತಗಳು ಇದಾರ. ಎಲ್ಲ ರೈತಗಳು ಎತ್ತುಗಳು ಇದ್ದಂಗ ಇನ್ನೊಂದು ತಿಂಗಳು 2 ತಿಂಗಳದಾಗ ತಾಲೂಕಾ ಪಂಚಾಯತ್ ಅವ್ರನ್ನ ಮಂಟಿರ್ತಾರ ರಾಜಕೀಯ ಮಂದಿ.